ನಿಶಿಕಾಂತ್ ಸಂಬಂಧ ತನಿಖೆ ನಡೆಸಲು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪ್ರಧಾನಿ ನರೇಂದ್ರ ಮೋದಿಯನ್ನ ವಿಚಾರಣೆಗೆ ಒಳಪಡಿಸಬಹುದು ಅಂತ ಈ ಹಿಂದೆ ಸಮಿತಿ ಅಧ್ಯಕ್ಷ ಕೆವಿ ಥಾಮಸ್ ಹೇಳಿದ್ರು. ಆದ್ರೀಗ ತಮ್ಮ ಹೇಳಿಕೆಯನ್ನ ಅವರು ಹಿಂಪಡೆದಿದ್ದಾರೆ. ಈ ಸಂಬಂಧ ಬಿಜೆಪಿ ಸದಸ್ಯರು ತೀವ್ರ ಒತ್ತಡ ಹೇರಿದ್ರು. ಅಲ್ಲದೆ ಥಾಮಸ್ ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆಯದಿದ್ರೆ ಸಮಿತಿಯ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುವುದಾಗಿ ಹೇಳಿತ್ತು. ಅಲ್ಲದೆ ಥಾಮಸ್ ಹೇಳಿಕೆಯ ಸಂಬಂಧ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಯಾವುದೇ ಸೂಕ್ತ ದಾಖಲೆಗಳಿಲ್ಲದೆ ವಿಚಾರಣೆಯ ಗಂಭೀರತೆಯನ್ನ ಪರಿಗಣಿಸದೆ ಯಾವುದೇ ಸಚಿವರನ್ನ ಸಮಿತಿ ವಿಚಾರಣೆಗೆ ಕರೆಯುವಂತಿಲ್ಲ ಅಂತ ಹೇಳಿದ್ರು. ಈ ಸಂಬಂಧ ಒತ್ತಡ ಹೆಚ್ಚಿದ ಹಿನ್ನೆಲೆಯಲ್ಲಿ ಇದೀಗ ಕೆವಿ ಥಾಮಸ್ ತಮ್ಮ ಹೇಳಿಕೆಯಿಂದ ಹಿಂದೆ ಸರಿದಿದ್ದು ಬಿಜೆಪಿ ಸದಸ್ಯರ ಅಭಿಪ್ರಾಯವನ್ನ ಒಪ್ಪಿಕೊಂಡಿದ್ದಾರೆ. ಈ ಸಂಬಂಧ ನಿನ್ನೆ ಬಿಜೆಪಿ ಸದಸ್ಯರ ಜೊತೆ ನಡೆದ 90 ನಿಮಿಷಗಳ ಕಾಲ ಚರ್ಚೆ ಥಾಮಸ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಮೋದಿ ವಿಚಾರಣೆಯನ್ನ ನಡೆಸಬಹುದು ಅಂತ ಹೇಳಿದ ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದಿದ್ದಾರೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪ್ರಧಾನಿ ನರೇಂದ್ರ ಮೋದಿಯನ್ನ ವಿಚಾರಣೆಗೆ ಒಳಪಡಿಸಬಹುದು ಅಂತ ಹೇಳಿ ಸಮಿತಿ ಅಧ್ಯಕ್ಷ ಕೆವಿ ಥಾಮಸ್ ಈ ಹಿಂದೆಯನ್ನು ಹೇಳಿದ್ರು. ಆದರೆ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಯೂಟರ್ನ್ ಹೊಡೆದ್ರ ಅನ್ನೋದು ಇದೀಗ ಪ್ರಶ್ನೆ ಆಗ್ತಿರೋದು. ತಮ್ಮ ಹೇಳಿಕೆಯನ್ನು ಅವರು ಹಿಂಪಡೆದಿರೋದು ಈ ಪ್ರಶ್ನೆಗೆ ಕಾರಣವಾಗಿದೆ. ಸಂಬಂಧ ಬಿಜೆಪಿ ಸದಸ್ಯರು ತೀವ್ರ ಒತ್ತಡವನ್ನ ಹೇರಿದ್ರು. ಅಲ್ಲದೆ ಥಾಮಸ್ ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆಯದೇ ಇದ್ರೆ ಸಮಿತಿಯ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇತ್ತು. ಅಲ್ಲದೆ ಥಾಮಸ್ ಹೇಳಿಕೆಯ ಸಂಬಂಧ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಕೂಡ ಯಾವುದೇ ಸೂಕ್ತ ದಾಖಲೆ ಇಲ್ಲದೆ ವಿಚಾರಣೆಯ ಗಂಭೀರತೆಯನ್ನ ಪರಿಗಣಿಸದೆ ಯಾವುದೇ ಸಚಿವರನ್ನ ಸಮಿತಿ ವಿಚಾರಣೆಗೆ ಕರೆಯುವಂತಿಲ್ಲ ಅಂತ ಹೇಳಿದ್ರು. ಈ ಸಂಬಂಧ ಸಾಕಷ್ಟು ಒತ್ತಡ ಹೆಚ್ಚಿ ಬಂದ ಹಿನ್ನೆಲೆಯಲ್ಲಿ ಥಾಮಸ್ ಅದೀಗ ಯೂಟರ್ನ್ ಪಡೆದಿದ್ದಾರೆ. ಬಿಜೆಪಿ ಸದಸ್ಯರ ಅಭಿಪ್ರಾಯವನ್ನ ಒಪ್ಪಿಕೊಂಡಿದ್ದಾರೆ ಕೂಡ. ಈ ಸಂಬಂಧ ನಿನ್ನೆ ಬಿಜೆಪಿ ಸದಸ್ಯರ ಜೊತೆಯಲ್ಲಿ 90 ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಿದ ಬಳಿಕ ಥಾಮಸ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ.